ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಆನಂದ್ ಸರ್. ಇವತ್ತು ರೀಸನಿಂಗ್ ಅಲ್ಲಿ ಬರ್ತಕ್ಕಂತಹ ಕ್ಯಾಲೆಂಡರ್ ಅನ್ನೋ ಒಂದು ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಒಂದು ಕ್ಯಾಲೆಂಡರ್ ಟಾಪಿಕ್ ಸಾಮಾನ್ಯವಾಗಿ ನಿಮಗೆ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಈ ತರದ್ದು ಬರುತ್ತೆ. ಅದೇ ರೀತಿಯಾಗಿ ಈ ನವೋದಯ, ಸೈನಿಕ, ಮೊರಾರ್ಜಿ, ಕಿತ್ತೂರು ಈ ರೀತಿಯ ವಸತಿ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಈ ರೀತಿಯ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕಾಗಿ ನಾನು ಒಂದು ಸಾಮಾನ್ಯ ಇವತ್ತು ಜನರಲ್ ಆಗಿ ಈ ತರದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಇದಕ್ಕೆ ನೋಡ್ರಿ, ಒಂದು ತಿಂಗಳ 25ನೇ ತಾರೀಕು ರವಿವಾರ ಬಂದ್ರೆ, ಯಾವುದೋ ಒಂದು ತಿಂಗಳು ಕೊಟ್ಟಿದ್ರೆ ಆ ತಿಂಗಳಲ್ಲಿ ಈ 25ನೇ ತಾರೀಕು ಅನ್ನೋದು ಯಾವ ವಾರ ಆಗಿದೆ ಅಂದ್ರೆ ರವಿವಾರ ಆಗಿದೆ. ಅದೇ ತಿಂಗಳ 1ನೇ ತಾರೀಕು, ಆ ಕೊಟ್ಟಂತ ತಿಂಗಳಲ್ಲಿ 1ನೇ ತಾರೀಕು ಯಾವ ವಾರ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬನ್ನಿ ಇದಕ್ಕೆ ಸೊಲ್ಯೂಷನ್ ಬರಿತಾ ಹೋಗೋಣ. ಮೊದಲನೇದಾಗಿ 25ನೇ ತಾರೀಕು ಯಾವ ವಾರ ಆಗಿದೆ ನೋಡೋಣ. ಈ 25ನೇ ತಾರೀಕು ಅನ್ನೋದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ರವಿವಾರ. ನಿಮ್ಗೆಲ್ಲರಿಗೂ ಗೊತ್ತು, ವಾರಕ್ಕೆ ಎಷ್ಟು ದಿನ? 7 ದಿನ. ಆ 7ಅನ್ನ ಮೈನಸ್ ಮಾಡೋಣ. 7ಅನ್ನ ಮೈನಸ್ ಮಾಡಿದಾಗ ನಮಗೆ ಮತ್ತೆ ರವಿವಾರನೇ ಸಿಗುತ್ತೆ. 27ಕ್ಕೆ -7 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 18. ಈ 18 ರವಿವಾರ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು 1ನೇ ತಾರೀಕು. ಸೊ ಅಲ್ಲಿವರೆಗೂ ಮೈನಸ್ ಮಾಡ್ತಾನೆ ಹೋಗ್ರಿ. -7 ಮಾಡಿದ್ರೆ 11 ಬರುತ್ತೆ. 11ನೇ ತಾರೀಕು ಯಾವ ವಾರ ಅಂದ್ರೆ ರವಿವಾರ. ಹಾಗೆ -7, ಈ 11ರಲ್ಲಿ -7 ಮಾಡಿದ್ರೆ ಬರೋದು 4. ಈ 4 ಅನ್ನೋದು ಯಾವ ವಾರ ಅಂದ್ರೆ ರವಿವಾರನೇ ಆಗಿರುತ್ತೆ. ಬಟ್ ನಮ್ಮ ಪ್ರಶ್ನೆ ಕೇಳಿರೋದು ಯಾವ್ದಂದ್ರೆ 1ನೇ ತಾರೀಕು. 4ನೇ ತಾರೀಕು ರವಿವಾರ ಆದ್ರ ಒಂದು ದಿನ ಹಿಂದಕ್ಕೆ ಹೋದ್ರೆ 3ನೇ ತಾರೀಕು ಯಾವ ವಾರ ಅಂದ್ರೆ ಶನಿವಾರ. ಹಾಗೆ 1 ಡೇ ಮೈನಸ್ ಹೋಗ್ಬೇಕು. 2ನೇ ತಾರೀಕು ಇದು ಶನಿವಾರ ಆದಿನ ಶುಕ್ರವಾರ. ನಾವು ಕೇಳಿರೋದು 1ನೇ ತಾರೀಕು. ಈ 1ನೇ ತಾರೀಕು ಯಾವ ವಾರ ಅಂದ್ರೆ ಶುಕ್ರವಾರಕ್ಕೆ 1ರಿಂದ ಗುರುವಾರ. ಸೊ ಆನ್ಸರ್ ಯಾವ ವಾರ ಆಗಿರುತ್ತೆ? ಗುರುವಾರ ಆಗಿರುತ್ತೆ. ಅರ್ಥ ಆಗ್ತದೆ ಅಲ್ಲ? -7 ಯಾಕೆ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ವಾರದಿಂದ ಮತ್ತೆ ಅದೇ ವಾರ ಬೇಕು ಅಂತಂದ್ರೆ -7ಅನ್ನ ಮಾಡಬೇಕು. ಇದು 25 -7 ಮಾಡಿದ್ರೆ 18. ಇದೇ ತರ ನಾವು ಮಾಡ್ಕೋತಾ ಹೋದಾಗ 4ಕ್ಕೆ ಬಂದ್ವಿ. 4ಕ್ಕೆ ಬಂದು ಮತ್ತೆ -7 ಮಾಡ್ಬೋದು. -7 ಮಾಡಿದ್ರೆ ಹಿಂದಿನ ತಿಂಗಳಿಗೆ ಹೋಗ್ಬಿಡ್ತೈತಿ. ಸೊ ಅದ್ರ ಬದಲು ನಾವು 4ನೇ ತಾರೀಕಿಂದ ಒಂದೊಂದೇ ದಿನ ಮೈನಸ್ ಮಾಡ್ಕೊತ ಬರಬೇಕು. ಎಲ್ಲಿವರೆಗೂ ಅಂದ್ರೆ 1ನೇ ತಾರೀಕಿನವರೆಗೂ. 1ನೇ ತಾರೀಕಿನವರೆಗೂ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತ? ಗುರುವಾರ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.